ವೃಷಭ ರಾಶಿಯವರ ಬಗ್ಗೆ ಮಾತಾಡೋದಾದ್ರೆ ಈ ವರ್ಷ ಈ ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ? ಯುಗಾದಿ ಬಳಿಕ ಇನ್ನೇನು ಬದಲಾವಣೆಗಳು ಬರುತ್ತೆ, ಜೀವನ ಸುಖಕರವಾಗಿರುತ್ತಾ ಹೇಗೆ ಅಂತ? ಖಂಡಿತ. ಈ ವರ್ಷ ವೃಷಭ ರಾಶಿಯವರಿಗೆ ಸ್ವಲ್ಪ ಒಂದು ಪಾಸಿಟಿವ್ ಅನ್ನೋದನ್ನ ನೋಡುವಂಥದ್ದು ಸಂದರ್ಭ ಇದೆ. ಮೊದಲಿಗೆ ಅವರ ಗುಣ ಸ್ವಭಾವ ನೋಡೋಣ. ಸ್ವಲ್ಪ ಲೈಟ್ ಆಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಮೊದಲನೇದಾಗಿ ಅವರು ತುಂಬಾ ಸುಖವಾಗಿರಬೇಕು ಅಂತ ಅನ್ಕೊಳ್ಳುವಂಥ ರಾಶಿಗಳಿವು. ಯಾವುದೇ ಕಷ್ಟಪಡಬೇಕು ಅನ್ನೋದಾಗ್ಲಿ ಎಲ್ಲಾನು ಅವ್ರಿಗೆ ಯೋಚನೆಗಳಲ್ಲಿ ಇರುತ್ತೆ. ಬಟ್ ಆದಷ್ಟು ಈಸಿಯಾಗಿ ಮನಿ ಮಾಡಬೇಕು, ಈಸಿಯಾಗಿ ದುಡ್ಡು ಬೇಗ ಗಳಿಸ್ಬೇಕು ಅನ್ನೋದು ಯೋಚನೆ ಜಾಸ್ತಿ ಇರುತ್ತೆ ಇವ್ರಿಗೆ. ಇನ್ನು ಈ ವರ್ಷದ ಒಂದು ಫಲಿತ ನೋಡ್ಬೇಕು ಅಂತಂದಾಗ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಇವರಿಗೆ ಜಯ ಒಂದು 80-90% ಕಾಣಿಸ್ತಿದೆ ಈ ವರ್ಷದಲ್ಲಿ. ಇವರು ಯಾವುದೇ ಕಾರಣಕ್ಕೂ ತುಂಬಾ ಭಯ ಪಟ್ಟು ಕೆಲಸ ಮಾಡುವಂತ ಸಂದರ್ಭಗಳು ಕಾಣಿಸ್ತಾ ಇಲ್ಲ. ಇನ್ನೊಂದು ಏನೇ ಅಂದ್ರೆ ಇವ್ರು ಮೇಯ್ನ್ ಆಗಿ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು ಒಂದ್ ಸ್ವಲ್ಪ ಏರುಪೇರುಗಳು ಕಾಣಿಸ್ತಾ ಇದೆ. ಅದು ಓವರ್ ಕಾನ್ಫಿಡೆನ್ಸ್ ಇಂದಾನೆ ಕಾಣಿಸ್ತಾ ಇರುವಂತ ಸಂದರ್ಭಗಳು. ಅಂದ್ರೆ ಎಲ್ಲ ಅವ್ರಿಗೆ ತಂತಾನಾಗೆ ಆಗ್ತಾ ಇರತ್ತೆ ಈ ವರ್ಷದಲ್ಲಿ. ಅದಕ್ಕೆ ನನ್ನ ಮೀರ್ಸೋರು ಯಾರು ಇಲ್ಲ ಅಂತ ಮನೆಯಲ್ಲೂ ಅವರು ಆಧಿಪತ್ಯ ಜಾಸ್ತಿ ತೋರಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಕಾಣಿಸ್ತಾ ಇರತ್ತೆ ಕುಟುಂಬದ ವಿಷಯದಲ್ಲಿ. ಇನ್ನು ಸೋದರ ಸಂಬಂಧಗಳು ಬಂದಾಗ ಈ ವರ್ಷದಲ್ಲಿ ಸ್ವಲ್ಪ ಸಾಧಾರಣವಾಗಿ ಕಾಣಿಸ್ತಾ ಇರೋಂಥದ್ದು. ಏನ್ ಭಯ ಪಡೋಂಥದ್ದು ಏನೂ ಇಲ್ಲ. ಇವ್ರು ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರು ಇವ್ರಿಗೆ ಹೆಲ್ಪ್ ಮಾಡ್ಕೊಂಡು ಸಾಧಾರಣವಾಗಿ ಇರುವಂಥದ್ದು. ಕಿರಿಕಿರಿ ಇಲ್ಲ. ಕಿರಿಕಿರಿ ಏನ್ ಕಾಣಿಸ್ತಾ ಏನೂ ಇಲ್ಲ. ಇನ್ನು ಮನೆ ವಿಷಯಕ್ಕೆ ಬಂದಾಗ ಮನೆ ಅನ್ನೋದು ಇವ್ರು ಈ ವರ್ಷದಲ್ಲಿ ಯಾವುದೇ ಕಾರಣದಲ್ಲಿ ಏನೋ ಹೊಸ ಪ್ಲಾನ್ ಮಾಡ್ಕೊಂಡ್ರೆ, ಹೊಸ ಸೈಟ್ ತಗೊಳ್ಳೋದಾಗ್ಲಿ, ಮನೆ ಕಟ್ಸೋದಾಗ್ಲಿ, ಮನೆ ತಗೊಳ್ಳೋದಾಗ್ಲಿ, ಇಂಥ ವಿಷಯಗಳೆಲ್ಲ ತುಂಬಾ ಪ್ರಾಮುಖ್ಯತೆ ಕೊಟ್ಟಷ್ಟು ಅದು ಮುಂದಿನ ವರ್ಷಗಳಲ್ಲಿ ಇವರಿಗೆ ಫಲಕಾರಿಯಾಗಿ ಕಾಣಿಸ್ತಾ ಇರೋದಂದ್ರೆ ಈ ವರ್ಷದ ತುಂಬಾ ಏನೇ ಇನ್ವೆಸ್ಟ್ ಮಾಡಿದ್ರು ಮನೆಗಳ ಬಗ್ಗೆ ಆಗ್ಲಿ ಏನೇ ಆಗ್ಲಿ ಅವ್ರಿಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಅವ್ರಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸುತ್ತೆ. ಇನ್ನೊಂದು ಮಕ್ಕಳ ವಿಷಯಕ್ಕೆ ಬಂದಾಗ, ಅಥವಾ ಇವ್ರು ಯಾರಾದ್ರೂ ಮಕ್ಳಿಗೆ ಟ್ರೈ ಮಾಡ್ತಿದ್ರೆ, ಮಕ್ಳಾಗ್ಬೇಕು ಅಂತ ಯಾರಾದ್ರೂ ಬಯಸ್ತಿದ್ರೆ, ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಏನೂ ಬೇಕಾಗಿಲ್ಲ. ಸ್ವಲ್ಪ ದಿನ ವೇಟ್ ಮಾಡಿದಷ್ಟು ಒಳ್ಳೇದು. ಅದು ತಂತಾನಾಗಿ ನ್ಯಾಚುರಲ್ ಪ್ರೋಸೆಸ್ ಇಂದಾನೆ ಮಗು ಆಗುವಂತ ಸಂದರ್ಭಗಳು ಜಾಸ್ತಿ ಕಾಣಿಸ್ತಾ ಇರುವಂತದ್ದು. ಎಲ್ಲಾ ಗ್ರಹಗಳು 11 ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ಆದಷ್ಟು ಫಲ ಜಾಸ್ತಿನೇ ಕಾಣಿಸ್ತಾ ಇದೆ. ಇನ್ನೊಂದು ಇನ್ನ ಮದುವೆ ವಿಷಯಕ್ಕೆ ಬಂದಾಗ ಈ ವರ್ಷದಲ್ಲಿ ಯಾರಾದ್ರೂ ಮದುವೆಗಾಗಿ ಪ್ರಯತ್ನ ಪಡ್ತಿರೋದು ಅಥವಾ ಮದುವೆ ಫಿಕ್ಸ್ ಮಾಡ್ಕೊಂಡಿದ್ರು ತುಂಬಾ ಒಳ್ಳೇದು ಇವರಿಗೆ. ಈ ಯಾರೋ ವೃಷಭ ರಾಶಿಯವರಿಗೆ ಎಲ್ಲಾ ರೀತಿಯಾದ ಅನುಕೂಲಗಳು, ಜನ ಬೆಂಬಲ ಸಿಗತ್ತೆ, ಮತ್ತೆ ಹಣ ಬೆಂಬಲ ಸಿಗತ್ತೆ. ಯಾವುದೇ ಕಾರಣದಲ್ಲಿ ಸಾಲ ಮಾಡುವಂತ ಪರಿಸ್ಥಿತಿಗಳು ಕಾಣಿಸ್ತಾ ಇಲ್ಲ. ಆದ್ರೆ ಐಷಾರಾಮಿಯ ವಿಷಯಗಳಿಗೆ ಹೋದಾಗ ತುಂಬಾ ವೆಚ್ಚಗಳು ಆಗತ್ತೆ. ಬಟ್ ಇವ್ರಿಗೆ ಫಲಕಾರಿಯಾಗಿ ಕಾಣಿಸ್ತಾ ಇರುವಂತದ್ದು ಇರೋದು. ಇವರು ಆದಷ್ಟು ಈ ವರ್ಷದಲ್ಲಿ ದೈವ ಕಾರ್ಯಗಳಿಗೆ, ದೈವ ಸಂಬಂಧಪಟ್ಟಿರುವಂತ ಪೂಜೆ ಪುನಸ್ಕಾರಗಳು ಮಾಡೋದಾಗ್ಲಿ, ಗುರುಗಳು ಸಂದರ್ಶನ ಮಾಡೋದಾಗ್ಲಿ, ಇಂಥವೆಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಬಿಸ್ನೆಸ್ ಐಡಿಯಾಸ್ ತುಂಬಾ ಜೋರಾಗಿ ಓಡ್ತಾ ಇರುತ್ತೆ. ಯಾಕಂದ್ರೆ ದುಡ್ಡು ತಂತಾನಾಗೆ ಬರ್ತಿರೋದ್ರಿಂದ ಒಳ್ಳೆ ಕೆಲಸಗಳು ಮಾಡಬೇಕು ಅಥವಾ ಒಳ್ಳೆ ಬಿಸ್ನೆಸ್ ಮಾಡಬೇಕು, ಈ ತರದೆಲ್ಲ ಕಾಣಿಸ್ತಾ ಇರೋದ್ರಿಂದ ಖಂಡಿತ ಇವ್ರು ಮಾಡ್ಬೋದು, ಈ ವರ್ಷದಲ್ಲಿ ಮಾಡ್ಬೋದು. ಇಲ್ಲಿಗೆ ಆರೋಗ್ಯ ವಿಷಯಕ್ಕೆ ಬಂದಾಗ, ಆರೋಗ್ಯ ವಿಷಯದಲ್ಲಿ ಇವರು ಈ ವರ್ಷದಲ್ಲಿ ಕಾಳಜಿ ವಹಿಸಿದ್ರೆ ಸಾಕು, ತುಂಬಾ ಭಯ ಪಡೋಂಥದ್ದು ಏನೂ ಇಲ್ಲ. ಏನೇ ಬಂದ್ರೂ ಒಂದ್ ಶೀತ ತರದ್ ಬರತ್ ಬಿಟ್ರೆ, ಕೋಲ್ಡ್ ರಿಲೇಟೆಡ್ ಬರತ್ ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ, ಮೇಜರ್ ಆಗಿ ಕಾಣಿಸ್ತಾ ಇರಲ್ಲ, ಏನಿಲ್ಲ. ಈ ರಾಶಿಯವರ ಉದ್ಯೋಗದ ವಿಷಯಕ್ಕೆ ಬಂದಾಗ, ಉದ್ಯೋಗದಲ್ಲಿ ಇವರಿಗೆ ಪ್ರಮೋಷನ್ಸ್ ಆಗ್ಲಿ, ಇನ್ಕಮ್ ವೈಸ್ ಆಗ್ಲಿ, ಇನ್ಕ್ರಿಮೆಂಟ್ಸ್ ಆಗ್ಲಿ, ಏನೇ ಎಫರ್ಟ್ಸ್ ಇಲ್ದಿರೂ ಇವ್ರಿಗೆ ಬರುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆದ್ರೆ ಅವ್ರ ಅರ್ಹತೆ ತಕ್ಕಂತಾನೆ ಬರೋದು. ಈ ರಾಶಿಯವ್ರಿಗೆ ಎಲ್ಲಾರು ಬರುತ್ತೆ ಅಂತ ಮಾತ್ರ ನಾವು ಹೇಳೋದಕ್ಕಾಗೋದಿಲ್ಲ. ಈ ತರದೆಲ್ಲ ಇರೋದ್ರಿಂದ ಕೆಲಸದಲ್ಲಿ ಇವರಿಗೆ ಒಂದು ಸಮಾಧಾನಕವಾಗಿರುವಂತಹದ್ದು ನಡೆಯುತ್ತೆ ಇವರಿಗೆ. ನೆಕ್ಸ್ಟ್ ಇವರ ಒಂದು ಈ ರಾಶಿಯ ರೈತರಿಗೆ ಸ್ವಲ್ಪ ಫಲಕಾರವಾಗಿ ಇರುತ್ತೆ. ಅವ್ರು ಏನ್ ಹಾಕಿರ್ತಾರೋ ಆ ಬೆಳೆ ಕರೆಕ್ಟ್ ಆದಂತ ಒಂದು ವರಮಾನ ಅಂತೂ ಬಂದೇ ಬರುತ್ತೆ. ಇನ್ನ ಈ ರಾಶಿಯ ರಾಜಕಾರಣಿಗಳಿಗೆ ತುಂಬಾ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೆಕಗ್ನೈಸೇಷನ್ ಅಂತೂ ಸಿಕ್ಕತ್ತೆ ಜನಗಳಲ್ಲಿ. ಅವ್ರು ಏನಕ್ಕೆ ಓಡಾಡ್ತಾ ಇರ್ತಾರೋ ಆ ಕೆಲಸಗಳೆಲ್ಲ ತುಂಬಾ ಬೇಗ ಆಗುವಂತ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ. ಇನ್ನು ಸಿನಿಮಾ ಮತ್ತೆ ಮಾಧ್ಯಮಕ್ಕೆ ಬಂದಾಗ ಇಲ್ಲೂ ಅಷ್ಟೇ ಆದಷ್ಟು ಪಾಸಿಟಿವ್ನೆಸ್ ಕಾಣಿಸ್ತಾ ಇರೋದು. ಎಫರ್ಟ್ಸ್ ಕಡಿಮೆ, ಫಲ ಜಾಸ್ತಿ, ಈ ತರ ಒಂದು ಕಾಣಿಸ್ತಾ ಇರೋದ್ರಿಂದ ಈ ಎಲ್ಲ ಈ ಒಂದು ವಿಷಯ ತಗೊಂಡಾಗ ಸಿನಿಮಾ ಮತ್ತೆ ಮಾಧ್ಯಮದವರೆಗೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಈ ವರ್ಷದಲ್ಲಿ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬಂದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ತಗೋಬಹುದು. ತಗೊಂಡು ಅದ್ರ ಬಗ್ಗೆ
ತುಂಬ ವರ್ಕ್ ಮಾಡಿದಷ್ಟು ತುಂಬ ಚೆನ್ನಾಗಿ ಆಗ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಫಲಿತಾಂಶವನ್ನು ಮಾತ್ರ ಇವರು ನಿರೀಕ್ಷಿಸಬಹುದು ಈ ವರ್ಷದಲ್ಲಿ. ಈ ಎಲ್ಲ ವಿಷಯಗಳು ಕನ್ಸಿಡರ್ ಮಾಡಿದಾಗ ಅಥವಾ ನೋಡಿದಾಗ ಆದಷ್ಟು ಶುಭ ಫಲಿತಗಳೇ ಜಾಸ್ತಿ ಕಾಣಿಸ್ತಾ ಇರೋದು ವೃಷಭ ರಾಶಿಯವರಿಗೆ. ಅದೇ ಸಣ್ಣ ಪುಟ್ಟ ಅಡೆತಡೆಗಳು ಬರುತ್ತೆ ಅಂತ ಹೇಳ್ತಿದ್ರಿ. ಹ್ಮ್. ಸೊ ಈ ಸಣ್ಣ ಪುಟ್ಟ ಅಡೆತಡೆಗಳನ್ನ ನಿವಾರಿಸಿಕೊಳ್ಳೋದಕ್ಕೆ ಯಾವ ದೇವರ ಮೊರೆ ಹೋಗ್ಬೇಕಾಗತ್ತೆ, ಏನೇನ್ ಪರಿಹಾರ ಇದೆ ಅಂತ? ವೃಷಭ ರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಅವ್ರು ಆದಷ್ಟು ಗುರು ಪ್ರಾರ್ಥನೆ ಮಾಡಬೇಕಾಗತ್ತೆ. ಇವ್ರು ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳ್ದಂಗೆ ಅದು, ಮತ್ತೆ ಗುರುವೇ ನಮಃ ಅಂತ ಅದನ್ನು ಮಾಡ್ಕೋಬಹುದು ಅವರು. ಬೇರೆ ಯಾವುದು ತುಂಬ ಶ್ರಮಪಟ್ಟು ಸ್ತೋತ್ರಗಳು ಹೇಳ್ಕೊಳ್ಳೋಂಥದ್ದು ಏನು ಬೇಕಾಗಿಲ್ಲ ಇವರಿಗೆ. ಮತ್ತು ಶಿವನ ಆರಾಧನೆ ಜಾಸ್ತಿ ಮಾಡಿದಷ್ಟು ಒಳ್ಳೇದಾಗುತ್ತೆ. ಮತ್ತು ದಾನಗಳು ನವಧಾನ್ಯಗಳು ಇವರು ದಾನ ಮಾಡಿದಷ್ಟು ತುಂಬ ಒಳ್ಳೆಯದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.